ನಮಸ್ಕಾರ ಗೆಳೆಯರಿ, ನಾನು ನಿಮ್ಮ ಸಂಜು ಅಮರಾಪುರ್. ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಂದಿದ್ದೇನೆ. ಇವತ್ತಿನ ವಿಷಯ ಸ್ಪ್ರಿಂಗ್ ಲೋಡೆಡ್ ಸೇಫ್ಟಿ ವಾಲ್. ಸೊ ಇದೊಂದು ಸ್ಪ್ರಿಂಗ್ ಲೋಡೆಡ್ ಸೇಫ್ಟಿ ವಾಲ್ ಇದೆ. ಇದೊಂದು ಟೈಪ್ ಆಫ್ ದ ಬಾಯ್ಲರ್ ಮೌಂಟಿಂಗ್ಸ್ ಅಲ್ಲಿ ಬರುತ್ತೆ. ಅಂಡ್ ಆಪರೇಷನ್, ಇದ್ರ ಕನ್ಸ್ಟ್ರಕ್ಷನ್, ಇದರ ವೇರಿಯಸ್ ಪಾರ್ಟ್ಸ್ ಈಗ ಇನ್ ಡೀಟೇಲ್ ಆಗಿ ನೋಡೋಣ. ಇದೊಂದು ಸಿಂಪಲ್ ಸ್ಕೆಚ್ ಇದೆ ಗೆಳೆಯರಿ, ಸ್ಪ್ರಿಂಗ್ ಲೋಡೆಡ್ ಸೇಫ್ಟಿ ವಾಲ್ ಅಂತ. ಇದು BO ಎಕ್ಸಾಮ್ ನಲ್ಲಿ ನಿಮಗೆ 20 ಮಾರ್ಕ್ಸ್ ಗೆ ಸ್ಕೆಚ್ ಅಂಡ್ ಎಕ್ಸ್ಪ್ಲೇನ್ ದ ವಾಲ್ ಅಂತ ಬರುತ್ತೆ. ಅದರ ಆಲ್ ಪಾರ್ಟ್ಸ್ ನೇಮ್ ಮಾಡಬೇಕು. ಸೊ ಈ ತರ ಸ್ಕೆಚ್ ಇದೆ ಸ್ಪ್ರಿಂಗ್ ಲೋಡೆಡ್. ಇದು ಟಾಪ್ ಅಲ್ಲಿ ಲಿವರ್ ಇರುತ್ತೆ. ಇದು ಪೈವಟ್ ಅಂತ, ಪೈವಟ್ ಬರುತ್ತೆ ಇಲ್ಲಿ. ಇದು ವಾಲ್, ಇಲ್ಲೊಂದು ವಾಲ್ ಇದೆ, ಇದು ವಾಲ್. ಸೊ ಸೆಂಟರ್ ನಲ್ಲಿ ಇದೆಲ್ಲ ಸ್ಪ್ರಿಂಗ್. ದಿಸ್ ಇಸ್ ಇಂಡಿಕೇಟಿಂಗ್ ಸ್ಪ್ರಿಂಗ್. ಅಂಡ್ ಬಾಟಮ್ ಬ್ರಿಡ್ಜ್, ಸ್ಟೀಮ್ ಇಲ್ಲಿ ಬಾಟಮ್ ಅಲ್ಲಿ ಎಂಟರ್ ಆಗುತ್ತೆ ಸ್ಟೀಮ್. ಇದು ವಾಲ್ ಚೆಸ್ಟ್, ಇದು ಕೇಸಿಂಗ್. ಸೊ ಇದ್ರ ಆಪರೇಷನ್ ನೋಡೋದಾದ್ರೆ ಈಗ ಸ್ಟೀಮ್ ಈ ತರ ಎಂಟರ್ ಆಗುತ್ತೆ. ಸ್ಟೀಮ್ ಎಂಟರ್ ಆಗುತ್ತೆ. ಸೊ ಡಿವೈಡ್ ಆಗುತ್ತೆ, ಇಲ್ಲಿ ಎರಡು ಕಡೆ ಸ್ಟೀಮ್ ಫ್ಲೋ ಆಗುತ್ತೆ. ಸೊ ಈ ವಾಲ್ ಗೆ ಪ್ರೆಷರೈಸ್ ಮಾಡುತ್ತೆ ಸ್ಟೀಮ್. ಸೊ ಆಲ್ರೆಡಿ ನಾವೇನ್ ಮಾಡುತ್ತೀವಿ, ಡ್ಯೂ ಟು ದಿಸ್ ಸ್ಪ್ರಿಂಗ್ ಇದನ್ನು ಕಾಂಪ್ರೆಷನ್ ಮಾಡಿ ಇಟ್ಟಿರ್ತೀವಿ. ಸಡನ್ ಕಾಂಪ್ರೆಷನ್ ಲೋಡ್ ನಲ್ಲಿ ಇಟ್ಟಿರ್ತೀವಿ ಸ್ಪ್ರಿಂಗ್. ಸೊ ಸ್ಟೀಮ್ ಪ್ರೆಷರ್ ಏನಾಗುತ್ತೆ, ಅವಾಗ ಮೋರ್ ದೆನ್ ದಿಸ್ ಕಾಂಪ್ರೆಷನ್ ಫೋರ್ಸ್ ಆಫ್ ದ ಸ್ಪ್ರಿಂಗ್ ಆದಾಗ ಇದು ಓಪನ್ ಆಗುತ್ತೆ. ಓಪನ್ ಆಗಿ ಸ್ಟೀಮ್ ಇಲ್ಲಿ ನೋಡಿ ಮಾರ್ಕ್, ಸ್ಟೀಮ್ ಔಟ್ ಆಗುತ್ತೆ. ಸ್ಟೀಮ್ ಔಟ್ ಆಗುತ್ತೆ. ಸೊ ಯಾವಾಗ ನಿಮ್ದು ಪ್ರೆಷರ್ ವರ್ಕಿಂಗ್ ಪ್ರೆಷರ್ ಗಿಂತ ಜಾಸ್ತಿ ಪ್ರೆಷರ್ ಆದಾಗ, ಸೊ ನಿಮ್ ಸ್ಪ್ರಿಂಗ್ ಲೋಡ್ ಕಾಂಪ್ರೆಷನ್ ಫೋರ್ಸ್ ಸೆಟ್ ಮಾಡಿರ್ತೀರಿ. ಬಿಯಾಂಡ್ ದಟ್ ಫೋರ್ಸ್ ಎಕ್ಸೀಡ್ ಆದಾಗ ಇದೇನಾಗುತ್ತೆ, ವಾಲ್ ಓಪನ್ ಆಗುತ್ತೆ. ಓಪನ್ ಆಗಿ ಸ್ಟೀಮ್ ರಿಲೀಸ್ ಆಗುತ್ತೆ ಅಟ್ಮಾಸ್ಫಿಯರ್. ಸೊ ದಿಸ್ ಈಸ್ ಒಂದು ಸಿಂಪಲ್ ಪ್ರೊಸೆಸ್ ಆಫ್ ಸ್ಪ್ರಿಂಗ್ ಟೈಪ್, ಯಾವುದು ಸ್ಪ್ರಿಂಗ್ ಲೋಡೆಡ್ ಸೇಫ್ಟಿ ವಾಲ್. ಸೊ ಎಲ್ಲ ಸ್ಕೆಚ್ ಇದೆ ನೀಟಾಗಿ. ಪ್ರಿಯಾನ್ ಮಾಡುವ ಹಾಗೆ ನಿಮಗೆ ಸ್ಕೆಚ್ ಮಾಡಿದ್ದೀನಿ. ನಿಮ್ಮ ಎಕ್ಸಾಮ್ ಅಲ್ಲಿ ಬಂದ್ರು ನೀವು ಇದನ್ನ ನೋಡ್ಕೊಂಡು ಫ್ರೀ ಆಗಿ ಸ್ಕೆಚ್ ಮಾಡಬಹುದು. ಆ ತರ ನೇಮಿಂಗ್ ಪಾರ್ಟ್ಸ್ ಎಲ್ಲ ಮಾಡಿದ್ದೀನಿ. ಸೊ ಅಡ್ವಾಂಟೇಜ್ ಇದ್ರದ್ದು ನೋಡೋದಾದ್ರೆ, ಇಟ್ ಈಸ್ ನಾಟ್ ಅಫೆಕ್ಟೆಡ್ ಬೈ ದ ಜರ್ಕ್ ಅಂಡ್ ವೈಬ್ರೇಷನ್. ಸೊ ವೈಬ್ರೇಷನ್ ಲೋಡ್ ಬಂದಾಗ, ಜರ್ಕ್ ಲೋಡ್ ಬಂದಾಗ ಇದ್ರ ಮೇಲೆ ಏನೇ ಎಫೆಕ್ಟ್ ಆಗಲ್ಲ. ಯಾಕಂದ್ರೆ ಕಾಂಪ್ರೆಷನ್ ಲೋಡ್ ಇರುತ್ತೆ ಸ್ಪ್ರಿಂಗ್ ಅಲ್ಲಿ. ಸೊ ಇದಕ್ಕೆ ಎಫೆಕ್ಟ್ ಆಗಲ್ಲ. ಅಂಡ್ ಹೆವಿ ವರ್ಕ್ ಆರ್ ಆಲ್ಸೋ ಎಲಿಮಿನೇಟೆಡ್. ಮೇಂಟೆನೆನ್ಸ್ ಅಂಡ್ ಎಕ್ಸಾಮಿನೇಷನ್ ಈಸ್ ಈಜಿ. ಮೇಂಟೈನ್ ಮತ್ತು ಎಕ್ಸಾಮಿನೇಷನ್ ಮಾಡೋದನ್ನ ಈಜಿ ಆಗುತ್ತೆ. ಕನ್ಸ್ಟ್ರಕ್ಷನ್ ಪಾರ್ಟ್ ಆಫ್ ದಿಸ್ ವಾಲ್ ನೋಡೋದಾದ್ರೆ, ಇಟ್ ಕನ್ಸಿಸ್ಟ್ ಆಫ್ ದ ಕಾಸ್ಟ್ ಐರನ್ ಬಾಡಿ connected to the top of the boiler. Boiler top ಅಲ್ಲಿ ಮೌಂಟಿಂಗ್ ಆಗುತ್ತೆ. ಕಾಸ್ಟ್ ಐರನ್ ಮೇಡಪ್ ಆಗುತ್ತೆ. ಕಾಸ್ಟ್ ಐರನ್ ಸ್ಟೀಲ್ ದಿಂದ. It is loaded with the spring made of the round or square. Spring steel rod is helical form. So ಇದು helical form ಇರುತ್ತೆ. Spring loaded ಇರುತ್ತೆ. Compression due to tightness the bolt is given the compression load. Sorry, ಇದು helical form ಅಲ್ಲಿ spring loaded ಇರುತ್ತೆ. In actual practice, the spring is placed in compression. ಯಾವಾಗ ಸ್ಪ್ರಿಂಗ್ ಕಾಂಪ್ರೆಷನ್ ಲೋಡ್ ನಲ್ಲಿ ಇರುತ್ತೆ. ಸೊ ಇದಾಗುತ್ತೆ ಗೆಳೆಯರೆ ಒಂದು ಸಿಂಪಲ್ ಸ್ಕೆಚ್ ರಿಗಾರ್ಡಿಂಗ್ ದ ಸ್ಪ್ರಿಂಗ್ ಲೋಡೆಡ್ ಸೇಫ್ಟಿ ವಾಲ್. ನೀಟ್ ಸ್ಕೆಚ್ ಅಂಡ್ ವರ್ಕಿಂಗ್, ಸ್ಟೀಮ್ ಎಂಟ್ರಿಂಗ್, ಸ್ಟೀಮ್ ಔಟ್, ಹೌ ದ ಕಾಂಪ್ರೆಷನ್ ಆಫ್ ದ ಸ್ಪ್ರಿಂಗ್ is given. It's all about the spring loaded safety valve. ಸೊ ಇದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಂಡ್ ಕಮೆಂಟ್ ಮಾಡಿ. ಹಾಗೆ ಹೆಚ್ಚು ಮಂದಿ ಶೇರ್ ಮಾಡಿ. ಹೆಚ್ಚು ಮರಗಳು ಬೆಳೆಸಿ ಹಾಗೂ ಪರಿಸರನ ಉಳಿಸಿ. ಥ್ಯಾಂಕ್ ಯು.